ವಿಧಾನಸಭೆಯಲ್ಲಿ ಸಿಎಂ ಹಾಗೆ ಯತ್ನಾಳ್ ನಡುವೆ ವಾಕ್ ಸಮರವೇ ನಡೆದು ಹೋಯಿತು. ಮುಖ್ಯಮಂತ್ರಿಗಳು ಈಗ ಯತ್ನಾಳ್ ಅವರ ಹೇಳಿಕೆಗೆ ಕೌಂಟರ್ ಅನ್ನು ಕೊಟ್ಟರು ಕಲಾಪದಲ್ಲಿ. ನೋಡಿ, ಅದರಲ್ಲೂ ಈಗ ಬಿಜೆಪಿಯವರು ಮುಗಿ ಬೀಳ್ತಾ ಇದ್ದಾರೆ ಸರ್ಕಾರದ ಮೇಲೆ. ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕೌಂಟರ್ಗಳನ್ನು ಕೊಡ್ತಾ ಇದ್ದಾರೆ ಬಿಜೆಪಿಯ ಸದಸ್ಯರಿಗೆ. ಅವರ ಪಾರ್ಟಿಯು ಕೂಡ ಸ್ವಚ್ಛವಾಗಲಿ, ನಮ್ಮ ಪಾರ್ಟಿಯು ಸ್ವಚ್ಛವಾಗಲಿ ಅಂತ ಯತ್ನಾಳ್ ಹೇಳಿದರು. ಈ ವೇಳೆ ಯತ್ನಾಳ್ ವಿರುದ್ಧ ಸಿದ್ದರಾಮಯ್ಯನವರು ಕಿಡಿಕಾರಿದ್ರು. ಬಾಯಿಗೆ ಬಂದಂತೆ ಮಾತನಾಡಬೇಡಿ, ನೀವು ಕೇಂದ್ರ ಸಚಿವರಾದವರು, ಸುಮ್ಮನೆ ಯಾಕೆ ಮಾತಾಡ್ತೀರಾ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ. ಬೇಕಾಗಿಲ್ಲ, ನಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು, ನಿಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್. ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀವಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ. ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ? ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ, ಮಂತ್ರಿ ಅವರೇ ಕೂತ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ, ನಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು, ನಿಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್.